ಬರೇ ಒಂದು ಕ್ಯಾಮ್ರಾಮನ್ ಒಬ್ರು ಇವರೊಬ್ರು ಅಷ್ಟೇ ಅಷ್ಟೇ ಯಾರನ್ನ ಬಿಡಬೇಡಿ ದಿನಾಂಕ 28/3/2025 ಒಂದು ಡೆಕಾಯಿಟಿ ಕೇಸ್ ರಿಜಿಸ್ಟರ್ ಆಗಿರುತ್ತೆ ಸಿರುಗುಪ್ಪ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಅದು 86/25 ಕ್ರೈಮ್ ನಂಬರಲ್ಲಿ ಪ್ರಕರಣ ದಾಖಲಾಗಿ ಅದನ್ನು ತನಿಖೆ ಕೈಗೊಂಡಾಗ ಅದರಲ್ಲಿ 7 ಜನ ಭಾಗಿಯಾಗಿದ್ದಾರೆ ಅಂತ ತಿಳಿದು ಬರುತ್ತೆ. ಇದರಲ್ಲಿ A1 ಅಕ್ಯೂಸ್ಡು ಅಮರೇಶ್ ಮೋಡಿಕರ್ ಅಂತ ತಿಳಿದು ಬರುತ್ತೆ. ಅವರು ದಿನಾಂಕ 4/4/2025 ಅವ್ರನ್ನ ಸೆಕ್ಯೂರ್ ಮಾಡಿ ಕರೆದು ತರಬೇಕಾದ್ರೆ ಪೊಲೀಸ್ ಅವ್ರಿಗೆ ಅಟ್ಯಾಕ್ ಮಾಡಿ ಅವ್ರನ್ನ ತಳ್ಳಿ ಓಡಿ ಹೋಗಿರ್ತಾರೆ. ಇದ್ರ ಸಂಬಂಧವಾಗಿ 94/25 ಕ್ರೈಮ್ ನಂಬರಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ನಿನ್ನೆ ದಿವಸ ಅಮರೇಶ್ ಮೋಡಿಕರ್ ಅವರು ಕುಶಾಲನಗರದಲ್ಲಿ ಅವ್ರನ್ನ ಸೆಕ್ಯೂರ್ ಮಾಡಿ ತಂದಿರ್ತಾರೆ. ಅಂದಾಗ ಅವರು ಇವತ್ತು ಮಾಜರ್ಗೆ ಕರ್ಕೊಂಡು ಹೋದಾಗ ಪೊಲೀಸ್ ಅವ್ರನ್ನ ಅಟ್ಯಾಕ್ ಮಾಡಿ ಅದರಲ್ಲಿ ವಿರೂಪಾಕ್ಷ ಗೌಡ ಕಾನ್ಸ್ಟೇಬಲ್ ಮತ್ತು ಮಾರುತಿ ಅನ್ನೋರು ಇಬ್ಬರು ಕಾನ್ಸ್ಟೇಬಲ್ಸ್ಗೆ ಅಟ್ಯಾಕ್ ಮಾಡಿ ಅವರು ಎಸ್ಕೇಪ್ ಆಗಲಿಕ್ಕೆ ಮತ್ತೆ ಪ್ರಯತ್ನ ಪಟ್ಟಾಗ CPI ಸಿರುಗುಪ್ಪರವರು 2 ಸತಿ ಏರ್ ಫೈರ್ ಮಾಡಿ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾರೆ. ಆದರೂ ಸಹ ಅವರು ಅಟ್ಯಾಕ್ ಮಾಡಿರೋದ್ರಿಂದ ಒಂದು ಆತ್ಮರಕ್ಷಣೆಗಾಗಿ ಬಲಗಾಲಿಗೆ ಒಂದು ಗುಂಡನ್ನು ಹಾಕಿರ್ತಾರೆ. ಇವರು ಈಗಾಗಲೇ 30ಕ್ಕಿಂತ ಹೆಚ್ಚು ಪ್ರಕರಣಗಳು ಇದೆ ಇವ್ರ ಮೇಲೆ ಅಂತ ಹೇಳಿ ತಿಳಿದು ಬಂದಿದೆ. ಆದರೆ ಪೊಲೀಸ್ ITಯಲ್ಲಿ ಇದುವರೆಗೂ 22 ಕೇಸ್ ಪ್ರಕರಣಗಳಂತ ಸಿಕ್ಕಿದೆ. ಬಿಕಾಸ್ ಆಲ್ರೆಡಿ ಟ್ರಯಲ್ ಮುಗಿದು ಆಗಿರುವಂಥ ಕೇಸಸ್ಸು ಇದ್ರ ಕಂಡು ಬರಲ್ಲ. ಅದು ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಇವತ್ತೇ ಅಕ್ಯೂಸ್ಡು ಇವನ್ ಅನಂತಪುರ ಮತ್ತು ಅನಂತಪುರಲ್ಲಿ ಮತ್ತು ಬೇರೆ AP ಆಂಧ್ರ ಪ್ರದೇಶಲ್ಲಿ ಕರ್ನೂಲಲ್ಲಿಯೂ ಸಹ ಪ್ರಕರಣ ಮಾಡಿರ್ತಾರೆ ಅಂತ ಗೊತ್ತಾಗುತ್ತೆ. ಯಾವ ರೀತಿ ಕಳ್ಳತನ ಮಾಡ್ತಿದ್ರು? ಕಳ್ತನ ಅಂದರೆ ಅವರು ಡೆಕಾಯಿಟಿ ಅವರು ವಿತ್ ವೆಪನ್ಸನ್ನು ತೊಗೊಂಡು ಬರ್ತಾರೆ. ಇನ್ ಎನಿ ಕೇಸ್ ಅವ್ರನ್ನೇನಾದರೂ ಇದು ಮಾಡಲಿಕ್ಕೆ ಹೋದರೆ ಡೈರೆಕ್ಟ್ ಬಂದು ಹೊಡೆದು ಅವ್ರನ್ನ ಮರ್ಡರ್ ಸಹ ಮಾಡಿದ್ದಾರೆ. ಅವರು ಮರ್ಡರು ಸಹ ಮಾಡಿದ್ದಾರೆ. ಈಗಾಗಲೇ ತಿಳಿದು ಬಂದಂಗೆ 2 ಮರ್ಡರ್ ಕೇಸು, 6 ಡೆಕಾಯಿಟಿ ಕೇಸು ಮತ್ತು 13 ATM ಥೆಫ್ಟಲ್ಲಿ ಇನ್ವಾಲ್ವ್ಡ್ ಆಗಿರೋದು ಕಂಡು ಬಂದಿರುತ್ತೆ. ಅಂದರೆ ಡೆಕಾಯಿಟಿ ಟೈಮಲ್ಲಿನೇ ಕೊಲೆ ಮಾಡಿದ್ರು ಮೇಡಮ್? ಅದು ಇನ್ನೂ ಗೊತ್ತಾಗಬೇಕು. ಈಗ ಪೊಲೀಸ್ ಪ್ರಕಾರ 2 ಮರ್ಡರ್ ಕೇಸ್ ಇರೋದು ತಿಳಿದು ಬಂದಿದೆ. ಸಹಚರರು 7 ಜನ ನಮ್ಮಲ್ಲಿ ಬಂದಿರೋದು, ಸಿರುಗುಪ್ಪಲ್ಲಿ ಬಂದಿರೋದು. ಲಕಿಲಿ ಇಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಮುಂಚೆ ಅವರು ಜನಗಳು ಸ್ವಲ್ಪ ಓಡಾಟ ಸ್ಟಾರ್ಟ್ ಆಗಿಬಿಡುತ್ತೆ, ಅವರು ಓಡೋಗ್ಬಿಡ್ತಾರೆ. ಇಲ್ಲಿ ಒಂದು ಬೈಕ್ ಮಾತ್ರ ಅವರು ತೆಗೆದುಕೊಂಡು ಹೋಗಿದ್ರು, ಬೈಕ್ ಸಹ ರಿಕವರಿ ಆಗಿರುತ್ತೆ. ಹೌದು ಹೌದು ಹೌದು. ಬೇಕರಿ ಅದೋನಿ ರೋಡಲ್ಲಿ ಬಸವೇಶ್ವರ ಬೇಕರಿ ಅಂತ ಇರುತ್ತೆ. ಅಲ್ಲಿ ಅವರು ಬಾಗಿಲು ಮುರಿಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಓನರ್ಗೆ ಯಾರೋ ಒಬ್ಬರು ಹೇಳ್ತಾರೆ, ಈ ಥರ ನಿಮ್ಮ ಅಂಗಡಿಯಲ್ಲಿ ಹಿಂಗೆ ಯಾರೋ ಅನುಮಾನಾಸ್ಪದ ವ್ಯಕ್ತಿಗಳು ನಿಂತಿದ್ದಾರೆ ಅಂತ. ಅವ್ರು ಬರ್ತಾರೆ. ಬಂದಾಗ ಏನು ಮಾಡ್ತಾರೆ, ಅವ್ರಿಗೆ ಎದುರಿಸಿ ಅವ್ರದ್ದು ಬೈಕ್ ಕಿತ್ಕೊಂಡು ಹೊರಟೋಗಿರ್ತಾರೆ. ಇವರು ಟೀಮ್ನವ್ರು ಯಾರು ಸಿಕ್ಕಿದ್ದಾರೆ? ಇಲ್ಲ, ಇವರು ಟೀಮಲ್ಲಿ ಈಗಾಗಲೇ ಗುನ್ನ ಅಂಬರೀಷ್ ಮತ್ತು ಮಾರುತಿ ಮತ್ತು ಶೇಖಪ್ಪ ಅಂತ ಹೇಳಿ ಇಷ್ಟು ಜನನ ಅರೆಸ್ಟ್ ಮಾಡಿದ್ರು. ಮೇಡಮ್, ಇದೇ ಥರ ಇನ್ಸಿಡೆಂಟ್ ಬೆಂಗಳೂರು ಸೈಡ್ ಕೂಡ ಆಗಿತ್ತು ಅಂತ. ಅಲ್ಲಿ CC ಕ್ಯಾಮ್ರಾದಲ್ಲಿ ಸೇಮ್ ವೆಹಿಕಲ್ಲು ಮತ್ತು ಪರ್ಸನ್ಸ್ ಕೂಡ ಇದೇ ರೀತಿ ಇತ್ತು. ಅದಕ್ಕೂ ಇದಕ್ಕೇನಾದರೂ ಸಂಬಂಧ ಇತ್ತು ಅನ್ನೋದ್ರ ಬಗ್ಗೆ ಈಗ ಮುಂದಿನ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಬಿಕಾಸ್ ಅನಂತಪುರಲ್ಲೂ ಸೇಮ್ ಇನ್ಸಿಡೆಂಟ್ ಆಗಿದೆ. ಒಂದು ಬೊಲೆರೋ ವೆಹಿಕಲ್, ಈಗ ಈ ಹಂದಿ ಕಳ್ಳತನ ಎಲ್ಲ ಮಾಡ್ತಾರಲ್ಲ ಆ ಥರ ಒಂದು ವೆಹಿಕಲಲ್ಲಿ ಬಂದು ಅಟ್ಯಾಕ್ ಮಾಡಿ ಡೆಕಾಯಿಟಿ ಮಾಡಿರೋಂಥದ್ದು, ATM ರಾಬ್ರಿ ಥೆಫ್ಟ್
ಮಾಡಿರುವಂಥದ್ದು ಎಲ್ಲ ಕಂಡು ಬಂದಿದೆ. ಈಗ ತನಿಖೆ ನಂತರ ಇವ್ರ ಮೇಲೆ ಎಷ್ಟು ಪ್ರಕರಣಗಳು ದಾಖಲಾಗಿದೆ, ಬೇರೆ ಸ್ಟೇಟಲ್ಲಿ ಎಷ್ಟು ಪ್ರಕರಣಗಳಿದೆ ಅಂತ ಗೊತ್ತಾಗಬೇಕಾಗಿದೆ. ಬಟ್ ಈಗಾಗಲೇ ಅವರು ಕರ್ನೂಲು ಮತ್ತು ಅನಂತಪುರಲ್ಲಿ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಮೂಲತಃ ರಾಯಚೂರು. ಇವರಿಂದ ಹಲ್ಲೆಗೊಳಗಾದ ನಿಮ್ಮ ಸಿಬ್ಬಂದಿ ಅವ್ರ ಕಂಡೀಷನ್ ಆಗಿದೆ ಮತ್ತು ಇವ್ರ ಕಂಡೀಷನ್ ಈಗ ಡಾಕ್ಟರ್ ಅದನ್ನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಈ ಬೋತ್ ಅಕ್ಯೂಸ್ಡು ಮತ್ತು ವಿಕ್ಟಿಮ್ ಇಬ್ಬರಿಗೂ ಸಹ ಟ್ರೀಟ್ಮೆಂಟ್ ನಡೀತಾ ಇದೆ. ಈಗ ಇನಿಷಿಯಲಿ ಏನೂ ಗೊತ್ತಿಲ್ಲ. ಈಗ ನಮ್ಮಲ್ಲೇ ನಾವು 4ನೇ ತಾರೀಕು ಸೆಕ್ಯೂರ್ ಮಾಡಿದ್ದು 4/4/25 ಬಟ್ ಅವಾಗ ಅವರು ನಮ್ಮ ಪೊಲೀಸವ್ರಿಗೆ ಅಟ್ಯಾಕ್ ಮಾಡಿ ಅವಾಗ ತಪ್ಪಿಸ್ಕೊಂಡು ಓಡೋಗಿದ್ದಾರೆ. ಅದ್ರ ಬಗ್ಗೆ ಸಹ ಪ್ರಕರಣ ದಾಖಲಾಗಿದೆ. ಸಿರುಗುಪ್ಪ ಪೊಲೀಸ್ ಠಾಣೆಯಲ್ಲಿ 94/25 ಕ್ರೈಮ್ ನಂಬರಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಬೇರೆ ಕಡೆ ಎಲ್ಲಿ ಮಾಡಿದ್ದಾರೆ, ಹಿಂಗೆ ಪೊಲೀಸವ್ರನ್ನ ಎಷ್ಟು ಜನ ಅಟ್ಯಾಕ್ ಮಾಡಿದ್ದಾರೆ, ಬೇರೆ ಕಡೆ ಈ ಥರ ಎಷ್ಟು ಅಫೆನ್ಸ್ ಮಾಡಿದ್ದಾರೆ ಎಲ್ಲ ತನಿಖೆಯಿಂದನೇ ತಿಳಿದು ಬರಬೇಕಾಗಿದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.